ಯೋಗ್ಯತೆನೂ ಇಲ್ಲ, ಒಂದು ನೈತಿಕತೆನೂ ಇಲ್ಲ. ಮುಂಚೆಯಿಂದಲೂ ಆ ವ್ಯಕ್ತಿ ವಿರುದ್ಧವಾಗಿ ಸುಮಾರು ಕೇಸ್ಗಳಿದೆ. ಯೋಗ್ಯತೆನೂ ಇಲ್ಲ, ಒಂದು ನೈತಿಕತೆನೂ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ಮಾಡೋದೇನು ಅಂದ್ರೆ ಪ್ರತಿಯೊಂದು ಜಾತಿಗಳ ಮಧ್ಯೆ ಒಂದು ಒಡಕುಂಟು ಮಾಡ್ಬೇಕು, ವಿಷ ಬೀಜ ಬಿತ್ತಬೇಕು. ಯಾಕೆಂದ್ರೆ ಅವ್ರ ಪ್ರವೃತ್ತಿ ಮುಂಚೆಯಿಂದನೂ ಅದೇ ತರ ಇರೋದು. ಮುಂಚೆಯಿಂದಲೂ ಆ ವ್ಯಕ್ತಿ ವಿರುದ್ಧವಾಗಿ ಸುಮಾರು ಕೇಸ್ಗಳಿದೆ. ತುಂಬಾ ಇವತ್ತಿನ ಮಟ್ಟಕ್ಕೆ ನಮ್ಮ ನೆಲಮಂಗಲ ತಾಲೂಕು ಎಲ್ಲ ಸುತ್ತಮುತ್ತ ಎಲ್ಲ ತಾಲೂಕು ಸೇರಿ 20 ರಿಂದ 25 ಎಫ್ಐಆರ್ಗಳಿದೆ. ಅಷ್ಟು ಎಫ್ಐಆರ್ ಇಟ್ಕೊಂಡು ಇವತ್ತಿನ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, 2-3 ಕೇಸ್ ಇರೋರ್ಗೆನೆ ಒಂದು ಅವ್ರ ವಿರುದ್ಧವಾಗಿ ಒಂದು ಶಿಸ್ತು ಕ್ರಮ ಕೈಗೊಳ್ತಾರೆ. ಇವತ್ತಿನ ಇವತ್ತಿನ ಇದರಲ್ಲಿ 20-25 ಕೇಸ್ ಇದ್ದು ಅವ್ರ ವಿರುದ್ಧವಾಗಿ ಯಾಕೆ ಒಂದು ಇತ್ತಂದಿಲ್ಲ ಅಂತ ಹೇಳಿ ನಮ್ಗೆ ಒಂದು ಅನುಮಾನ ಆಗ್ತಾ ಇದೆ. ಈತ ಒಬ್ಬ ಬಿಜೆಪಿ ತಾಲೂಕ್ ಅಧ್ಯಕ್ಷ, ಅದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಅಪ್ಪಗೆ ಯಾರು ಬಯಸಿ ಕೊಟ್ಟಿರೋದಲ್ಲ, ಈ ಅಪ್ಪ ಲಾಬಿ ಮಾಡಿ ಅದನ್ನ ಪಡೆದಿರೋಂಥದ್ದು. ಈ ವ್ಯಕ್ತಿ ಹೇಳ್ತಾರೆ ಒಕ್ಕಲಿಗರ ನಾಯಕ. ದಯವಿಟ್ಟು ಆ ಮಾತು ವಾಪಸ್ ತಗೊಳ್ಳಿ. ಭಾಸ್ಕರಣ್ಣ ಅವ್ರು ಹೇಳಿದ್ದಾರೆ ಒಕ್ಕಲಿಗರ ನಾಯಕ ಅಂತ. ಖಂಡಿತವಾಗೂ ಅಪ್ಪ ಒಕ್ಕಲಿಗರ ನಾಯಕ ಅಲ್ಲ. ಯಾಕೆಂದ್ರೆ ಒಬ್ಬ ಒಕ್ಕಲಿಗರ ನಾಯಕ ಇರ್ಬೋದು, ಇನ್ನೊಬ್ರು ಯಾವ ಒಬ್ಬ ನಾಯಕ ಅಂತ ಕೊಟ್ರೆ ಸಮಸ್ತ ಎಲ್ಲಾ ಒಂದು ಜಾತಿಯವರು ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು. ಅಂತವ್ರಿಗೆ ನಾಯಕ ಅನ್ನೋದು. ಇವರು ಎಲ್ಲ ಜಾತಿ ಮಧ್ಯೆ ವಿಷ ಬೀಜ ಬಿತ್ತು ಅಂತವ್ರು. ಇವನಿಗೆ ಯಾವುದೇ ರೀತಿ ಒಂದು ಮೈಲೇಜ್ ಕೊಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಒಕ್ಕಲಿಗರು ಇದು ಅಂತ ಹೇಳ್ತಾರೆ. ಇವನೊಬ್ಬ ಒಕ್ಕಲಿಗರ ವಿರುದ್ಧ ಅಟ್ರಾಸಿಟಿ ಕೇಸ್ ಮಾಡ್ಸಕ್ಕೆ ಪತ್ರಕರ್ತರ ವಿರುದ್ಧ ಇದ್ ಮಾಡ್ದ. ಈ ಅಪ್ಪ ಒಬ್ಬ ಜೊತೆಗೆ ಒಬ್ಬ ಒಕ್ಕಲಿಗ ಪತ್ರಕರ್ತರ ಮನೆ ಹತ್ರ ಗಲಾಟೆ ಮಾಡಿಸ್ತಾನೆ. ಇವನು ಯಾವ ರೀತಿ ನಾಯಕ ಅಂತ ಬಿಂಬಿಸಕ್ಕಾಗ್ತದೆ? ಈ ರೀತಿ ಇದೆ. ಜೊತೆಗೆ ಈ ವ್ಯಕ್ತಿಗೆ ಏನು ನಾವು ತುಂಬಾ ಇದ್ ಮಾಡೋದ್ ಬೇಡ. ಆಮೇಲೆ ಗೋವಿಂದಣ್ಣರು ಇರ್ಬೋದು, ಶಾಸಕರ ವಿರುದ್ಧ ಮಾತಾಡ್ತಾ ಇದ್ರೆ ಒಳ್ಳೆ ಚೆನ್ನಾಗಿರೋ ಹಣ್ಣಿಗೆ ಒಂದ್ ಮರದಲ್ಲಿ ಹಣ್ಣು ಐತೆ ಅಂದ್ರೆ ಚೆನ್ನಾಗಿರೋ ಹಣ್ಣಿಗೆ ಕಲ್ಲು ಹೊಡೆಯೋದು. ಯಾವ್ದಾವ್ದು ಉಳ್ಕೊಂಡು ಬಂದಿರೋದು ಇಂಥ ಹಣ್ಣುಗಳಿಗೆ ಯಾವ್ದು ಕಲ್ಲು ಹೊಡೆಯಲ್ಲ. ಅದರಿಂದ ಯಾವ್ದೇ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದೀರ ಅನ್ನೋದಕ್ಕೆ ನಿಮ್ಗೆ ವಿರೋಧ ಮಾಡ್ತಾ ಇರೋದು. ಯಾಕಂದ್ರೆ ಅವ್ರ ಮೇಲೆ ಬೆಳೆಸ್ಕೋಬೇಕಲ್ಲ, ಆ ಉದ್ದೇಶದಿಂದ ಜಗದೀಶ್ ಚೌಧರಿ ಮಾಡ್ತಾವ್ರೆ. ಇಲ್ಲಿ ಯಾರು ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಆ ಜಗದೀಶ್ ಚೌಧರಿ ಒಬ್ಬ ಇವತ್ತು ಹೇಳ್ತೀನಿ ಸಂವಿಧಾನ ವಿರೋಧಿ. ಯಾಕೆಂದ್ರೆ ನಮ್ಮ ಒಂದು ಇದರಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕೋದ್ಯಮ ಒಂದು ನಮ್ದೊಂದು ಅಂಗ. ಅದು ಅದ್ರ ವಿರೋಧವಾಗಿ ಇವನ್ ವಿರೋಧವಾಗಿ ಯಾವುದೇ ಒಂದು ಪ್ರಚಾರ ಮಾಡಬಾರ್ದು, ಒಂದು ಇದ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿದ್ದಾನೆ. ಇಂಥ ವ್ಯಕ್ತಿಗೆ ಒಬ್ಬ ಯಾವ್ದು ಇದ್ ಮಾಡೋಂತ ಅವಶ್ಯಕತೆ ಇಲ್ಲ. ಜಗದೀಶ್ ಚೌಧರಿ, ನಿನ್ಗೆ ಹೇಳ್ತಾ ಇದೀವಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾನು ಮಾತಾಡಕ್ ಇಷ್ಟಪಡ್ತೀನಿ. ನೀನು ಇವತ್ತು ಇಲ್ಲಿ ಸಿದ್ಧಾಂತ ನಡೆದಿರ್ಬೋದು, ಮುಂದಿನ ದಿನಗಳಲ್ಲಿ ನೀನು ಹೊರದ ತಾಲೂಕು ಮಟ್ಟದಲ್ಲಿ ಖಂಡಿತವಾಗೂ ಪ್ರತಿಭಟನೆ ನಡೆದಿರುವಂತ ಒಂದು ಇದು ಬರ್ತದೆ. ನಿನ್ನ ಒಂದು ಕೆಟ್ಟ ಪ್ರವೃತ್ತಿ ನಿಲ್ಲಿಸಬೇಕು. ಇನ್ನು ನಿಲ್ಲಿಸಲಿಲ್ಲ ಅಂದ್ರೆ ನಿನ್ನ ವಿರುದ್ಧವಾಗಿ ಖಂಡಿತವಾಗೂ ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ. ನಿಮ್ಗೆ ಇದ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತಿಲ್ಲ, ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದೀವಿ. ನಿನ್ ಪ್ರವೃತ್ತಿ ಬಿಡಬೇಕು. ನಿನ್ನ ಜನಗಳ ಬಗ್ಗೆ ಎಲ್ಲ ಒಂದು ವಿಷ ಬೀಜವಿತ್ತ ಅಂತ ಒಂದು ಪ್ರವೃತ್ತಿ ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬಾಳೋದ್ ಕಲಿ ಫಸ್ಟ್ ಅಂತ ಹೇಳಿ ನಾನು ಮಾತು ಮುಕ್ತ